ನಮ್ಮ ಕಡೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಅಂತಂದ್ರೆ ಶೇಂಗಾ ಚಟ್ನಿ ಅಂತ ಹೇಳ್ಬೋದು ನೋಡ್ರಿ. ಊಟದಾಗ ರುಚಿ ಇಲ್ಲ ಅಂದ್ರೆ ಈ ಶೇಂಗಾ ಚಟ್ನಿ ಇದ್ರೆ ಸಾಕು ನೋಡ್ರಿ. ಇಡ್ಲಿ, ದೋಸೆ, ಚಪಾತಿ ಯಾವ್ದ್ರ ಜೋಡಿ ಬೇಕಾದ್ರೂ ತಿನ್ಬೋದು. ಈ ರೆಸಿಪಿನ ಇವತ್ತು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂದ್ರೆ ಶೇಂಗಾ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಶೇಂಗಾ ತೊಗೋಬೋದು. ಬೆಳ್ಳುಳ್ಳಿ, ಜೀರಿಗೆ, ಖಾರ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ. ಮೊದಲು ಒಂದು ಪ್ಯಾನ್ ತೊಗೊಂಡು ಶೇಂಗಾನ ಸ್ವಲ್ಪ ಚಂದಂಗೆ ಹುರ್ಕೋಬೇಕು ನೋಡ್ರಿ. ಹಿಂಗೆ ಹುರ್ಕೊಂಡಾದ್ಮೇಲೆ ಇದನ್ನ ಆರಾಕ್ ಬಿಡ್ಬೇಕು. ಆರಾಕ್ ಬಿಟ್ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕು ನೋಡ್ರಿ. ಸ್ಟೂಡೆಂಟ್ ಲೈಫ್ನಾಗ ಈ ಶೇಂಗಾ ಚಟ್ನಿ ಇಲ್ಲಂದ್ರೆ ಸ್ಟೂಡೆಂಟ್ ಲೈಫ್ ಅಲ್ಲಿ ನೋಡ್ರಿ. ನಮ್ಮ ಅರ್ಧ ಹಾಸ್ಟೆಲ್ ಊಟನ ಈ ಶೇಂಗಾ ಚಟ್ನಿ ಜೊತೆ ಕದೀವಿ. ಹಿಂಗೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಆರಾಕ್ ಬಿಡ್ಬೇಕು ರೀ. ಎದಕ್ಕೆ ಆರಾಕ್ ಬಿಡ್ಬೇಕಪ್ಪ ಅಂತಂದ್ರೆ ನೀವು ಹುರಿದಾದ್ಮೇಲೆ ಇದ್ರ ಸೊಟ್ಟಿ ಉಚ್ಚಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಆರಾಕ್ ಬಿಡಬೇಕು. ಆರಿದ್ಮೇಲೆ ಈ ಥರ ಸೊಟ್ಟಿ ಉಸ್ತಾವಿಲ್ಲ ಅಂತ ಚೆಕ್ ಮಾಡಿ ಸೊಟ್ಟಿ ಉಚ್ಕೊಂಡು ಇದನ್ನು ನಾವು ಮಿಕ್ಸಿ ಒಳಗೆ ಪುಡಿ ಮಾಡ್ಕೋಬೇಕು. ಹೆಂಗಪ್ಪ ಅಂತಂದ್ರೆ ಭಾಳ ಸಣ್ಣ ಮಾಡ್ಕೋಬಾರ್ದು ಮತ್ತು ಭಾಳ ದಪ್ಪನೂ ಮಾಡ್ಕೋಬಾರ್ದು. ಇದ್ರ ಜೋಡಿ ನಾವು ಮೊದಲು ಹೇಳಿದಂಗೆ ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ಖಾರ, ಮತ್ತು ಮೇಲೆ ಒಂದು ಸ್ವಲ್ಪ ಈ ಥರ ಕೊತ್ತಂಬರಿ ಹಾಕೊಂಡು ಮಿಕ್ಸಿಗೆ ಹಾಕಿದ್ರೆ ಆಯ್ತು ನೋಡ್ರಿ, ನಮ್ಮ ಶೇಂಗಾ ಚಟ್ನಿ ರೆಡಿ ಆಯ್ತು. ಈ ಥರ ನೀವು ಸಣ್ಣ ಮಾಡ್ಕೋಬೇಕು ನೋಡ್ರಿ. ಭಾಳ ದಪ್ಪ ಅಲ್ಲ ಮತ್ತು ಭಾಳ ಸಣ್ಣನೂ ಅಲ್ಲ. ಇದನ್ನು ಚಪಾತಿ, ಇಡ್ಲಿ, ದೋಸೆ ನೀವು ಯಾವ್ದು ಜೋಡಿ ತಿಂದ್ರೂ ಶೇಂಗಾ ಚಟ್ನಿ ಅಂತೂ ಶೇಂಗಾ ಚಟ್ನಿನ. ನಮ್ಮ ಉತ್ತರ ಕರ್ನಾಟಕದಾಗ ಶೇಂಗಾ ಚಟ್ನಿ, ಕಟಕ್ ರೊಟ್ಟಿ, ಮೊಸರ ಈ ಕಾಂಬಿನೇಷನ್ ಮಾತ್ರ ಭಾಳ ಸೂಪರ್ ಇರ್ತದೆ ನೋಡ್ರಿ. ಈ ರೆಸಿಪಿನ ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅನ್ನೋದು ನಮ್ಮ ಕಮೆಂಟ್ನಾಗ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.